ವಿಶ್ವಕಪ್ ಟೂರ್ನಿ ರೋಚಕ ಘಟ್ಟಕ್ಕೆ ಬಂದು ನಿಂತಿದೆ. ಈಗಾಗಲೇ ಅಫ್ಘಾನಿಸ್ತಾನವನ್ನು ಮಣಿಸಿ ಸೌತ್ ಆಫ್ರಿಕಾ ಫಿನಾಲ್ಗೆ ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಟ್ಟಿದೆ. ಮತ್ತೊಂದು ಕಡೆ ಗುರುವಾರದ ಎರಡನೇ ಸೆಮೀಸ್ ಫೈಟ್ನಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ನಡುವೆ ಹೈ ವೋಲ್ಟೇಜ್ ಫೈಟ್ ನಡೆಯಲಿದೆ. ಇಲ್ಲಿ ಗೆದ್ದ ತಂಡ ಸೀದಾ ಫಿನಾಲ್ಗೆ ತಲುಪಲಿದೆ. ಈ ಪಂದ್ಯದಲ್ಲಿ ಭಾರತಕ್ಕೆ ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆಯೋ ಚಾನ್ಸ್ ಕೂಡ ಇದೆ. 2022ರ ಸೋಲಿಗೆ ಸೇಡು ತೀರಿಸಿಕೊಳ್ಳೋದರ ಜೊತೆಗೆ ಫಿನಾಲ್ಗೆ ತಲುಪೋ ಸುವರ್ಣಾವಕಾಶ ಕೂಡ ಇದೆ. ಆದರೆ ಈ ಪಂದ್ಯವನ್ನು ಅಷ್ಟು ಈಸಿಯಾಗಿ ತೆಗೆದುಕೊಳ್ಳೋಕೆ ಸಾಧ್ಯನೇ ಇಲ್ಲ. ಯಾಕೆ ಅನ್ನೋದನ್ನ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 2024ರ ಎರಡನೇ ಸೆಮಿಫೈನಲ್ನಲ್ಲಿ ಭಾರತ ತಂಡವು ಹಾಲಿ ಚಾಂಪಿಯನ್ ಇಂಗ್ಲೆಂಡ್ ವಿರುದ್ಧ ಸೆಣಸಾಟ ನಡೆಸಲಿದೆ. ಗಯಾನಾದ ಪ್ರಾವಿಡೆನ್ಸ್ನಲ್ಲಿರುವ ಗಯಾನಾ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ರಣರೋಚಕ ಫೈಟ್ ನಡೆಯಲಿದೆ. ರೋಹಿತ್ ಶರ್ಮಾ ನೇತೃತ್ವದ ಟೀಂ ಇಂಡಿಯಾ ಕಳೆದ ಆವೃತ್ತಿಯ ಟೂರ್ನಿಯಲ್ಲಿ ಇಂಗ್ಲೆಂಡ್ ವಿರುದ್ಧದ ಹಿಂದಿನ ಸೋಲಿಗೆ ಸೇಡು ತೀರಿಸಿಕೊಳ್ಳಲು ಸಜ್ಜಾಗಿದೆ. ನವೆಂಬರ್ 10, 2022ರಂದು ನಡೆದ ಸೆಮಿಫೈನಲ್ನಲ್ಲಿ ಇಂಗ್ಲೆಂಡ್ 10 ವಿಕೆಟ್ಗಳ ಗೆಲುವು ಸಾಧಿಸಿತ್ತು. ಹೀಗಾಗಿ ಭಾರತ ತಂಡಕ್ಕೆ ಇದು ಸೇಡಿನ ಹಾಗೆ ಪ್ರತಿಷ್ಠೆಯ ಪಂದ್ಯ ಕೂಡ ಆಗಿದೆ. ಈ ಬಾರಿ ಲೀಗ್ ಮತ್ತು ಸೂಪರ್ 8 ಸುತ್ತಿನಲ್ಲಿ ಅಜೇಯವಾಗಿ ಅಗ್ರಸ್ಥಾನ ಪಡೆದು ಭಾರತ ತಂಡ ಸೆಮಿಫೈನಲ್ನಲ್ಲೂ ಕೂಡ ಭರ್ಜರಿ ಗೆಲುವು ಸಾಧಿಸಿ ಫೈನಲ್ಗೆ ಇರುವ ನಿರೀಕ್ಷೆಯಲ್ಲಿದೆ. ಹಿಂದಿನ ಪಂದ್ಯಗಳಲ್ಲಿ ಫಾರ್ಮ್ ಕಂಡುಕೊಳ್ಳಲು ಹೆಣಗಾಡ್ತಾ ಇದ್ದ ರೋಹಿತ್ ಶರ್ಮಾ ಮತ್ತೆ ಲಯಕ್ಕೆ ಮರಳಿದ್ದಾರೆ. ಆಸೀಸ್ ವಿರುದ್ಧ ಕೇವಲ 41 ಎಸೆತಗಳಲ್ಲಿ 92 ರನ್ ಗಳಿಸಿ ಮಿಂಚಿದ್ರು. ಹೀಗಾಗಿ ಇಂಗ್ಲೆಂಡ್ ಬೌಲರ್ಸ್ ಎದುರು ಮತ್ತೊಮ್ಮೆ ಅಬ್ಬರಿಸೋಕೆ ರೆಡಿಯಾಗಿದ್ದಾರೆ. ಇನ್ನು ಇಂದಿನ ಪಂದ್ಯದಲ್ಲಿ ಪ್ಲೇಯಿಂಗ್ 11 ಹೇಗಿರಲಿದೆ ಅನ್ನೋದನ್ನ ನೋಡೋದಾದ್ರೆ, ಭಾರತ ತಂಡವು ವಿಶ್ವಕಪ್ನಲ್ಲಿ ಅಜೇಯ ತಂಡವಾಗಿ ಮುನ್ನುಗ್ತಾ ಇರೋದ್ರಿಂದ ತಂಡದಲ್ಲಿ ಯಾವುದೇ ಬದಲಾವಣೆಯ ನಿರೀಕ್ಷೆ ಇಲ್ಲ. ಆರಂಭಿಕ ಬ್ಯಾಟ್ಸ್ಮನ್ ಕ್ಯಾಪ್ಟನ್ ಫಾರ್ಮ್ಗೆ ಮರಳಿರೋದು ತಂಡಕ್ಕೆ ಪ್ಲಸ್ ಪಾಯಿಂಟ್ ಆಗಿದೆ. ಇತ್ತ ಕೊಹ್ಲಿ ಕೂಡ ಫಾರ್ಮ್ಗೆ ಬಂದ್ರೆ ತಂಡ ಮತ್ತಷ್ಟು ಬಲಿಷ್ಠವಾಗುತ್ತೆ. ಆದರೆ ಈ ಸಲ ವಿರಾಟ್ ಕೊಹ್ಲಿ ಮಾತ್ರ ಪದೇ ಪದೇ ಫೇಲ್ಯೂರ್ ಆಗ್ತಿದ್ದಾರೆ. ಕಳೆದ 6 ಪಂದ್ಯಗಳಿಂದ 2 ಬಾರಿ ಶೂನ್ಯಕ್ಕೆ ವಿಕೆಟ್ ಕೈಚಲಿರುವ ವಿರಾಟ್ 6 ಪಂದ್ಯಗಳಲ್ಲಿ 100ರ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸಿದ್ದು ಗಳಿಸಿರೋದು ಜಸ್ಟ್ 66 ರನ್ ಮಾತ್ರ. T20 ವಿಶ್ವಕಪ್ ಇತಿಹಾಸದ ಪೈಕಿ ಆರಂಭಿಕನಾಗಿ ಅತಿ ಕೆಟ್ಟ ಪರ್ಫಾರ್ಮೆನ್ಸ್ ನೀಡಿದ ಕುಖ್ಯಾತಿಗೆ ವಿರಾಟ್ ಒಳಗಾಗಿದ್ದಾರೆ. ಸತತ 6 ಪಂದ್ಯಗಳಿಂದ ವೈಫಲ್ಯವನ್ನು ಅನುಭವಿಸ್ತಾ ಇದ್ದು ಟೀಕಾಕಾರರಿಗೂ ಕೂಡ ಆಹಾರವಾಗಿದ್ದಾರೆ. ಆದ್ರೀಗ ಈ ಎಲ್ಲದಕ್ಕೂ ಉತ್ತರ ನೀಡಲು 2 ಅವಕಾಶ ಮಾತ್ರ ಇದೆ. ಅದು ಕೂಡ ಇಂಗ್ಲೆಂಡ್ ಎದುರು ಟೀಂ ಇಂಡಿಯಾ ಗೆದ್ದರೆ ಮಾತ್ರ. ಇಲ್ಲ ಅಂದ್ರೆ ಸೆಮೀಸ್ ಅವಕಾಶ ಕೊನೆಯಾಗಲಿದೆ. ಹೀಗಾಗಿ ಬಿಗ್ ಮ್ಯಾಚ್ ಪ್ಲೇಯರ್ ವಿರಾಟ್ ಕೊಹ್ಲಿ ಇಂಗ್ಲೆಂಡ್ ಪಂದ್ಯದಲ್ಲೇ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ನೀಡಲೇಬೇಕು. ಇಲ್ಲಾಂದ್ರೆ T20 ವಿಶ್ವಕಪ್ಗೆ ಕೊಹ್ಲಿ ಪಾಲಿಗೆ ಕರಾಳವಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇನ್ನೊಂದೆಡೆ ಇಂಗ್ಲೆಂಡ್ ತಂಡವನ್ನು ಅಷ್ಟು ಸುಲಭವಾಗಿ ಪರಿಗಣಿಸೋಕೆ ಸಾಧ್ಯ ಕೂಡ ಇಲ್ಲ. ಅದರಲ್ಲೂ ಇಂಗ್ಲೆಂಡ್ ನಾಯಕ ಜೋಸ್ ಬಟ್ಲರ್ IPLನಲ್ಲಿ ಅಬ್ಬರಿಸಿ ದ್ವಿತೀಯಾರ್ಧದಲ್ಲಿ ಫಾರ್ಮ್ ಕಳೆದುಕೊಂಡಿದ್ದ ಬಟ್ಲರ್ ಇದೀಗ ಸೆಮಿಫೈನಲ್ಗೆ ಮುಂಚಿತವಾಗಿ ಒಳ್ಳೆಯ ಫಾರ್ಮ್ಗೆ ಮರಳಿದ್ದಾರೆ. ಟೂರ್ನಿ ಆರಂಭದಲ್ಲಿ ಉತ್ತಮ ಪ್ರದರ್ಶನ ನೀಡದ ಬಟ್ಲರ್ USA ವಿರುದ್ಧದ ಕೊನೆ ಪಂದ್ಯದೊಂದಿಗೆ ಅದ್ಭುತ ಫಾರ್ಮ್ಗೆ ಮರಳಿದ್ದಾರೆ. ಯುನೈಟೆಡ್ ಸ್ಟೇಟ್ಸ್ ವಿರುದ್ಧ 38 ಎಸೆತಗಳಲ್ಲಿ 83 ರನ್ ಗಳಿಸಿದ್ರು. 6 ಬೌಂಡ್ರಿಗಳು ಹಾಗೆ 8 ಸಿಕ್ಸರ್ಗಳನ್ನು ಸಿಡಿಸಿದ್ರು. ಭಾರತ ಇಂಗ್ಲೆಂಡ್ ವಿರುದ್ಧ ಗೆಲ್ಲಬೇಕೆಂದ್ರೆ ಜೋಸ್ ಬಟ್ಲರ್ನ ಆದಷ್ಟು ಬೇಗ ಔಟ್ ಮಾಡಲೇಬೇಕು. ಬಟ್ಲರ್ ಅಲ್ಲದೆ ಮತ್ತೊಬ್ಬ ಆರಂಭಿಕ ಆಟಗಾರ ಫಿಲ್ ಸಾಲ್ಟರ್ನ್ನು ಕೂಡ ಸುಲಭವಾಗಿ ಪರಿಗಣಿಸೋಕೆ ಆಗಲ್ಲ. ಹೆಚ್ಚು ಹೊತ್ತು ಕ್ರೀಸ್ನಲ್ಲಿದ್ದರೆ ಆಕ್ರಮಣಕಾರಿಯಾಗಿ ಆಡಬಲ್ಲರು. ವಿಂಡೀಸ್ ವಿರುದ್ಧದ ಪಂದ್ಯದಲ್ಲಂತೂ 87 ರನ್ ಸಿಡಿಸಿ ಅಬ್ಬರಿಸಿದ್ರು. ಅಷ್ಟೇ ಅಲ್ಲದೆ ಈ ವರ್ಷದ IPLನಲ್ಲಿ ಕೂಡ ಅವರು KKR ಪರ ಆರಂಭಿಕರಾಗಿ ಉತ್ತಮ ರನ್ ಗಳಿಸಿದ್ರು. ಹಾಗಾಗಿ ಸೆಮಿಫೈನಲ್ನಲ್ಲಿ ಭಾರತ ಸ್ಪೆಷಲ್ ಪ್ಲಾನ್ನೊಂದಿಗೆ ಕಣಕ್ಕಿಳಿಯಲೇಬೇಕು. ಇನ್ನು ಗಯಾನಾ ನ್ಯಾಷನಲ್ ಸ್ಟೇಡಿಯಂನಲ್ಲಿನ ಪಿಚ್ ಸ್ಪಿನ್ನರ್ಸ್ಗಳ ಸ್ವರ್ಗವಾಗಿದೆ. ಹೀಗಾಗಿ ರೋಹಿತ್ ಪಡೆ 3 ಸ್ಪಿನ್ನರ್ಗಳನ್ನು ಕಣಕ್ಕಿಳಿಸಬಹುದು. ರವೀಂದ್ರ ಜಡೇಜಾ, ಕುಲ್ದೀಪ್ ಯಾದವ್ ಮತ್ತೆ ಅಕ್ಷರ್ ಪಟೇಲ್ ಅವರಂತಹ ಮೊದಲ ದರ್ಜೆಯ ಸ್ಪಿನ್ನರ್ಗಳು ಇಂಗ್ಲೆಂಡ್ ವಿರುದ್ಧ ಅಟ್ಯಾಕ್ ಮಾಡಬಹುದು. ಈ ಸ್ಪಿನ್ ಟ್ರ್ಯಾಕ್ನ ಪ್ರಯೋಜನ ಪಡೆಯಲು ಟೀಂ ಇಂಡಿಯಾ ಕೂಡ ಮುಂದಾಗಿದೆ. ಇಂಗ್ಲೆಂಡ್ ತಂಡದಲ್ಲೂ ಕೂಡ ಸ್ಪೆಷಲಿಸ್ಟ್ ಸ್ಪಿನ್ನರ್ಗಳೇ ಇದ್ದು ರೋಹಿತ್ ಪಡೆ ಎಚ್ಚರಿಕೆಯನ್ನ ಹೆಜ್ಜೆ ಇಡಬೇಕಿದೆ. ಈ ಸೋಲು ಗೆಲುವಿನ ಲೆಕ್ಕಾಚಾರದ ನಡುವೆ ಸೆಮಿಫೈನಲ್ನಲ್ಲಿ ಇಂಗ್ಲೆಂಡ್ ಮತ್ತು ಭಾರತ ನಡುವಿನ ಆಟಕ್ಕೆ ಮಳೆ ಅಡ್ಡಿಯಾಗುವ ಸಾಧ್ಯತೆ ಕೂಡ ಹೆಚ್ಚಿದೆ. ಯಾಕಂದ್ರೆ ಈಗಾಗಲೇ ಗಯಾನಾದಲ್ಲಿ ಸತತ 12 ಗಂಟೆಗಳ ಕಾಲ ಮಳೆಯಾಗಿದ್ದು ಪಂದ್ಯದ ಅವಧಿಯಲ್ಲಿ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಈ ವಾರವಿಡೀ ಮಳೆಯಾಗುವ ನಿರೀಕ್ಷೆ ಕೂಡ ಇದೆ. ಮಳೆ ಕಾಣಿಸಿಕೊಂಡ್ರೂ ಕೂಡ ಪಂದ್ಯಕ್ಕೆ 120 ನಿಮಿಷಗಳ ಹೆಚ್ಚುವರಿ ಸಮಯವನ್ನು ನೀಡಲಾಗಿದೆ. 5 ಓವರ್ ಅಥವಾ ಸೂಪರ್ ಓವರ್ ಆಡೋಕೆ ಅವಕಾಶ ಸಿಕ್ಕರೂ ಕೂಡ ಪಂದ್ಯ ನಡೆಸಲಾಗುತ್ತೆ. ಆದರೆ ಅದಕ್ಕೂ ಮಳೆ ಅವಕಾಶ ನೀಡದೇ ಇದ್ರೆ ಪಂದ್ಯವನ್ನ ಸ್ಥಗಿತ ಮಾಡಲಾಗುತ್ತೆ. ಸೂಪರ್ 8 ಗ್ರೂಪ್ 1ನಲ್ಲಿ ಭಾರತ ಅಗ್ರಸ್ಥಾನಿಯಾಗಿರೋದ್ರಿಂದ ಸೀದಾ ಫೈನಲ್ಗೇರಲಿದೆ. ಯಾಕಂದ್ರೆ ಇಂಗ್ಲೆಂಡ್ಗಿಂತ ಹೆಚ್ಚು ರನ್ ರೇಟ್ ಅನ್ನ ಭಾರತ ಹೊಂದಿದೆ. ಸೊ ಮಳೆ ಬಂದರೂ ಕೂಡ ಭಾರತಕ್ಕೆ ನೋ ಲಾಸ್. ಎರಡ್ 2024ರ T20 ಟೂರ್ನಿಯಲ್ಲಿ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ಸೋಲಿಲ್ಲದ ತಂಡಗಳಾಗಿ ಸೆಮಿಫೈನಲ್ಗೆ ಪ್ರವೇಶಿಸಿದ್ವು. ಅದರಂತೆ ಈಗ ಸೌತ್ ಆಫ್ರಿಕಾ ಅಫ್ಘಾನ್ ತಂಡವನ್ನು ಮಣಿಸಿ ಫೈನಲ್ಗೆ ಎಂಟ್ರಿ ಕೊಟ್ಟಿದೆ. ಇತ್ತ ಭಾರತ ಕೂಡ ಫಿನಾಲೆಗೆ ಎಂಟ್ರಿ ಕೊಡೋ ಫೇವರೇಟ್ ಟೀಮ್ ಎನಿಸಿಕೊಂಡಿದೆ. ಸೊ ಈ ಸೆಮೀಸ್ ಫೈಟ್ನಲ್ಲಿ ಇಂಗ್ಲೆಂಡ್ ವಿರುದ್ಧ ಭಾರತ ಗೆಲ್ಲುತ್ತಾ? ರೋಹಿತ್ ಬಣದಲ್ಲಿ ಏನೆಲ್ಲ ಚೇಂಜಸ್ ಆಗಬೇಕು?
ಕೊಹ್ಲಿ ಅವರ ಬ್ಯಾಟಿಂಗ್ ಆರ್ಡರ್ ಚೇಂಜ್ ಆಗಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯಾನವನ್ನು ಫಾಲೋ ಮಾಡಿ. ನಮಸ್ಕಾರ.